ಸಾಧಕ್ ನಮ್ಮ ಪಾರ್ಟಿ ಬರೋದಿಲ್ಲ ಸಾಧಕ್. ವಿಕ್ರಾಂತ್ ವಿಕ್ಕಿ ಇಲ್ಲೇ ಇದ್ದಾನೆ ವೇದಾಂತ್. ವಿಕ್ಕಿ ಶ್ರೀವತ್ಸನ್ ಪಾರ್ಟಿಲೇ ಇದ್ದಾನೆ. ವಾಟ್? ವಿಕ್ರಾಂತ್ ಅಲ್ಲಿದ್ದಾನ? ಏನು ಹೇಳ್ತಿದ್ದೀರಾ? ಅದನ್ನ ಹೇಳೋಕೆ ಅಂತಾನೆ ಶ್ರೀವತ್ಸ ಆಗಿಂದ ನಿಮ್ಮ ಫೋನ್ಗೆ ಟ್ರೈ ಮಾಡ್ತಿರೋದು. ವಿಕ್ಕಿ ಆನ್ ದಿ ವೇ ಸಿಕ್ಕಿದ್ನಂತೆ. ಆಗ ಮನೆಗೆ ಹೋಗಲ್ಲ ಅಂತ ಏನೋ ಹೇಳಿದ್ನಂತೆ. ಅದಕ್ಕೆ ಶ್ರೀವತ್ಸ ಪಾರ್ಟಿ ಕರ್ಕೊಂಡ್ಬಂದಿದ್ದಾರೆ. ವಿಕ್ರಾಂತ್ಗೇನೂ ಆಗಿಲ್ಲ ತಾನೆ? ವಿಕ್ಕಿಗೇನಾಗಿಲ್ಲ ವೇದಾಂತ್, ಆದರೆ ತುಂಬ ಅಪ್ಸೆಟ್ ಆಗಿರೋ ಥರ ಅನಿಸ್ತಿದೆ. ಯಾರ ಹತ್ರನೂ ಏನೂ ಮಾತಾಡ್ತಿಲ್ಲ, ಸೈಲೆಂಟಾಗಿ ಒಂದು ಕಡೆ ಕೂತ್ಬಿಟ್ಟಿದ್ದಾನೆ. ಸರಿ, ನಾನು ಈಗಲೇ ಬರ್ತೇನೆ. ಬಟ್ ವಿಕ್ರಾಂತ್ ಜೊತೆ ಅವ್ನಿಗೆ ಎಲ್ಲಿಗೆ ಹೋಗೋದು ಬಿಟ್ಬಿಡಿ. ಸರಿ ಬನ್ನಿ, ಐ ವಿಲ್ ಟೇಕ್ ಕೇರ್ ಆಫ್. ಥ್ಯಾಂಕ್ ಯು. ಅಮ್ಮ, ವಿಕ್ರಾಂತ್ ಸಾರ್ಥಕ್ ಜೊತೆನೇ ಇದ್ದಾನೆ. ಅವನಿಗೇನೂ ಆಗಿಲ್ಲ ತಾನೆ? ಚಚಾ, ಹಾಗೇನಿಲ್ಲ. ಐ ಗೋ ಗೆಟ್. ವೇದಾಂತ್, ಅಯ್ಯೋ ಓಕೆ. ಎಸ್ ಅಗ್ರಜ, ಐಮ್ ಫೈನ್. ಬಟ್ ನನಗೆ ಮನೇಲಿ ಯಾಕೋ ಸರಿ ಬರಲಿಲ್ಲ. ಒಬ್ಬನೇ ಇರಬೇಕು ಅನಿಸ್ತು, ಅದಕ್ಕೆ ಬಂದ. ಬಟ್ ಆನ್ ದಿ ವೇ ಶ್ರೀವತ್ಸ ಸಿಕ್ಕಿ ಇಲ್ಲಿ ಕರ್ಕೊಂಬಂದರು. ನೋಡು, ನಾನು ಕುಡ್ದಿಲ್ಲ ಗೊತ್ತಾ? ವಿಕ್ರಾಂತ್, ನಿನಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ನನಗೆ ಹೇಳು. ಐ ಸಾಲ್ವ್ ಇಟ್. ಅದೇನೇ ಆಗಿರಲಿ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊಲ್ಯೂಷನ್ ಇರೋದೇ ನಿನ್ನ ಹತ್ರ ಅಗ್ರಜ. ಆ್ಯಂಡ್ ಓನ್ಲಿ ನೀನು ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಹೇಳು ವಿಕ್ರಾಂತ್, ಐ ಆಮ್ ವಿತ್ ಯು. ನೀನು ಏನು ಟ್ರಬಲ್ ಮಾಡ್ತಿದ್ದೆ ಹೇಳು. ನಾನು ಸರಿಯಾಗ್ತೀನಿ ಬಿಡು, ಡೋಂಟ್ ವರಿ. ಇಲ್ಲ, ನೀನಿಂದ ಏನೋ ಮುಚ್ಚಿಡ್ತಿದ್ಯಾ. ಆ್ಯಂಡ್ ಐ ರಿಯಲಿ ವಾಂಟ್ ಟು ನೋ ಇಟ್. ಯು ಹ್ಯಾವ್ ಟು ಓಪನ್ ಅಪ್ ವಿಕ್ರಾಂತ್. ಅರೆ ಸರ್, ಯಾವಾಗ ಬಂದ್ರಿ? ನೀವು ಬರೋದಿಲ್ಲ ಅಂತ ತುಂಬ ಬೇಜಾರಾಗಿತ್ತು. ನೀವು ಬಂದಮೇಲೆ ಈಗ ಪಾರ್ಟಿಗೆ ನಿಜವಾದ ಕಳೆ ಬಂತು. ಸರ್, ಏನು ತಗೋತೀರಾ? ಏನು ಬೇಡ ಶ್ರೀವತ್ಸ, ನಾ ಹೊರಡಬೇಕು. ನನಗೆ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ಲ. ಸರಿ ಸರ್, ನಾಳೆ ಮದುವೆಗೆ ಬಂದ್ಬಿಡಿ. ಶ್ರೀವತ್ಸ, ನಾವು ನಾಳೆ ಮಾತಾಡೋಣ. ನನಗ ವಿಕ್ರಾಂತ್ನ ಕರ್ಕೊಂಡು ಹೊರಡಬೇಕು. ಯಾಕೆ ವಿಕ್ಕಿ ಸರ್ ಡಲ್ ಆಗಿದ್ದಾರೆ? ಮನೆಗೆ ಹೋಗಲ್ಲ ಅಂತಲೂ ಹೇಳ್ತಿದ್ರು. ಐಡಿಯಾ ಬಂತು. ಏನೇ? ಅದು ವರ್ಕ್ ಆಗಲ್ಲ ಬಿಡು. ಈ ಖಾಲಿ ಗೋಡೆಗೆ ಏನು ಐಡಿಯಾ ಹೊಳೆಯಲ್ಲ ಅಂದ್ರು ನಾನ್ ಕೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಹಳೆ ಮುಕ್ಕಿ, ನನ್ ಮೈ ಮುಟ್ಬೇಡ ನೋಡ್ ನೀನು. ಮುಟ್ಟಿದ್ರೆ ಏನೇ ಮಾಡ್ತೀಯ? ಈ ಬಿಲ್ಡರ್ ದೆವ್ವ. ಏನ್ ಮಾಡ್ತೀನ? ಹೇ ಪವಿ, ಹೇಳೆ, ಹೇಗಿದ್ಯಾ? ಸೂಪರ್ ಕಣೆ. ನೀನು? ನಾವ್ ಯಾವಾಗ್ಲೂ ಬಿಂದಾಸ್, ಏಕ್ದಮ್ ಜಕಾಸ್. ಪ್ರಿಪ್ರೇಷನ್ಸ್ ಎಲ್ಲ ಹೇಗ್ ನಡೀತಿದ್ಯೆ? ಹೇಳೋ ಅಷ್ಟೇನಿಲ್ಲ ಕಣೆ, ನಿನಗೆ ಗೊತ್ತಲ್ಲ. ನಾನು ನಾಳೆ ಮದುವೆಗೆ ಬೇಕಾಗಿರೋದನ್ನೆಲ್ಲ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಕಣೆ. ನೀನು ಬರ್ತೀಯಾ? ನಾಳೆನಾ? ನಾನಾ? ಆಫೀಸ್ ಇದೆಯಲ್ಲೇ. ಜಸ್ಟ್ 2 hour ಪರ್ಮಿಷನ್ ಕೇಳಿದ್ರೆ ಕೊಡಲ್ವೇನೆ? ನಿನ್ಗೆ ನಮ್ಮ ಬಾಸ್ ಬಗ್ಗೆ ಏನು ಗೊತ್ತಿಲ್ಲ ಕಣೆ. 2 hours ಪರ್ಮಿಷನ್ ಕೇಳಿದ್ರೆ ತನ್ನ ಕಿಡ್ನಿನೇ ಕೇಳ್ತಿದೀವಿ ಅನ್ನೋ ರೇಂಜಿಗೆ ಆಡ್ತಾನೆ. ಅಷ್ಟೊಂದು ಸ್ಟ್ರಿಕ್ಟಾ? ಸ್ಟ್ರಿಕ್ಟ್ ಮನೆ ಹಾಳಾಗ. ದುಡ್ಡು ಲೂಸ್ ಕಣೆ ಅವನು, ಅದಕ್ಕೆ ಹಾಗಾಡ್ತಾನೆ. ನಾನು ಅವನ ಹತ್ರ ಪರ್ಮಿಷನ್ ಕೇಳಿ ಅವನು 100 ಪ್ರಶ್ನೆ ಕೇಳಿ ಆಗಲ್ಲ ಅಂತ ಗಲಾಟೆ ಮಾಡಿ ಮತ್ತೆ ನಾನು ಕ್ಯಾತೆ ತೆಗೆದು ರಿಕ್ವೆಸ್ಟ್ ಮಾಡಿ ಅವನ್ನ ಒಪ್ಸೋದ್ರೊಳಗೆ ನೀನ್ ಶಾಪಿಂಗ್ ಮುಗ್ದೇ ಹೋಗಿರುತ್ತೆ ಕಣೆ.
ನಾನೇನಾರು ಹೆಲ್ಪ್ ಮಾಡ್ಬೋದಾ ಸರ್? ಇಟ್ಸ್ ಓಕೆ ಶಿವತ್ಸ. ಈ ಹುಡುಗಿರ ವಿಚಾರನ ಏನು ಅಂತ ಹೇಳೋದು ಹೇಳಿ. ವಿಕ್ರಾಂತ್ ಒಂದು ಹುಡುಗಿನ ಲವ್ ಮಾಡಿದಾನೆ, ಅವಳಿಗೆ ಲವ್ ಮಾಡ್ತಿದ್ದಾಳೆ. ಆದ್ರೆ ಎಲ್ಲ ಅವಳ ಅಪ್ಪ ಅಮ್ಮ ಹೇಳ್ದಾಗೆ ಆಗ್ಬೇಕು ಅಂತಾಳೆ. ಒಂದ್ಸಲ ಅವಳು ಮದುವೆ ಬೇಡ ಅಂತ ಹೇಳಿದಕ್ಕೆ ಇವನು ಸೂಸೈಡ್ ಲೆವೆಲ್ ತನಕ ಹೋಗಿದ್ದ. ಅದಕ್ಕೆ ನನಗೆ ಮದುವೆ ಸಂಸಾರ ಅಂದ್ರೆ ಅಲರ್ಜಿ. ಅದ್ಯಾಕೆ ಹಾಗೆ ಹೇಳ್ತೀರಾ ಸರ್? ನೀವೇ ನಿಮ್ಮ ಸುತ್ತಮುತ್ತ ಇರೋನ ನೋಡಿ, ಎಲ್ಲ ಹೇಗೆ ಅವ್ರ ತನಾನೇ ಕಳ್ಕೊಂಡು ಜೀವಂತ ಹೆಣಗಳ ತರ ಬದುಕ್ತಿದ್ದಾರೆ ಅಂತ. ಒಂದು ಸಲ ಮದುವೆ ಅಂತ ಆದ್ರೆ ಮುಗೀತು. ಅದು ಯಾವಾಗಲೂ ಡೆಬಿಟ್ ಅಕೌಂಟ್. ಮಕ್ಕಳು, ಸ್ಕೂಲು, ಸಂಸಾರ, ಸೈಟ್ ಅಂತ ಬರೀ ಖರ್ಚು. ಹೋಗ್ಲಿ, ಅದೆಲ್ಲ ಅವ್ರವ್ರ ಖುಷಿ ಮಾಡ್ಕೋತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಮನೇಲಿ ನೆಮ್ಮದಿ ಆದ್ರೂ ಇರುತ್ತಾ? ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಗಂಡ ಕಂಡ್ರೆ ಹೆಂಡತಿಗಾಗಲ್ಲ. ಆದ್ರೂ ನಾವು ಚೆನ್ನಾಗಿದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೆ ವರ್ಷಕ್ಕೆ 2 ಸಲ ಹ್ಯಾಪಿ ಬರ್ತ್ಡೇ ಹಬಿ, ಹ್ಯಾಪಿ ಬರ್ತ್ಡೇ ವೈಫ್ ಅಂತ ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಪೋಸ್ಟ್ ಕೊಡ್ತಾರೆ. ಒಂದು ಹೆಣ್ಣು ಒಂದು ಗಂಡು ಅವ್ರ ತನ ಅನ್ನೋದನ್ನ ಕಳ್ಕೊಂಡು ನಿಜವಾದ ಸಂತೋಷ, ಗುರಿ, ಸಾಧನೆ ಇವೆಲ್ಲವನ್ನು ಸಾಯಿಸಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲದೆ 4 ಗೋಡೆ ಮಧ್ಯೆ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಉಸಿರಾಡ್ತಿರ್ತಾರೆ. ಇದೊಂಥರ ಪಕ್ಕ ವಿಷದ ಸರ್ಕಲ್ ಶ್ರೀವತ್ಸ. ಆದ್ರೆ ಏನ್ ಮಾಡೋದು, ಇವನಿಗೆ ಅದೇ ಸೈಕಲ್ ಬೇಕು. ಎಲ್ಲವನ್ನೂ ನೋಡಿನೂ ಹಳ್ಳಿಗೆ ಬೀಳ್ತೀನಿ ಅಂತಾನೆ. ಎಡವಕ್ ಮುಂಚೆ ಬೀಳ್ಬೇಡ ಅಂತ ಹೇಳಿದ್ರೆ ಕೇಳೋದಕ್ಕೆ ತಯಾರಿಲ್ಲ. ಸಾರಿ ನಿಮ್ಗೆ ಟೈಮ್ ಇಷ್ಟು ತನಕ ವೇಸ್ಟ್ ಮಾಡಿದಕ್ಕೆ. ನಾವೇನು ಬರ್ತೇವೆ? ನಾನು ಬರ್ತೀನಿ. ಬೇಡ ಸಾಧಿಕ್, ನೀವಿಲ್ಲೇ ಇರಿ. ಎಲ್ಲರೂ ಒಟ್ಟಿಗೆ ಹೋದ ಸುಮ್ಮನೆ ರೂಮಸ್ ಕ್ರಿಯೇಟ್ ಆಗುತ್ತೆ. ವಿಕ್ರಾಂತ್, ಈಗ ನಿನ್ ಬಾಸ್ ಬಿಡೋದೇ ಇಲ್ಲ ಅಂದ್ರೆ ಏನೇ ಮಾಡೋದು? ನಾನು ಹೇಳಿದ್ದು ನಮ್ಮ ಬಾಸ್ ಎಷ್ಟು ಖತರ್ನಾಕ್ ಅಂತ ಮಾತ್ರ. ಆದ್ರೆ ಅಂತೋನ್ ಕೈ ಕೆಳಗೆ ಕೆಲಸ ಮಾಡೋ ನಾವು ಯಾವ ಲೆವೆಲಿಗೆ ಡೇಂಜರ್ ಇದೀವಿ ಅಂತ ಹೇಳಿದ್ನಾ? ಇಲ್ಲ, ಬಾಸ್ ಹೇಳಿದೆಲ್ಲ ಕೇಳಕ್ ಆಗಲ್ಲಮ್ಮ. ಬಾಸ್ ನಾಳೆನೂ ಇರ್ತಾನೆ, ನಾಡಿದ್ದು ಇರ್ತಾನೆ. ಆದ್ರೆ ಮತ್ತೆ ನೀನ್ ಹೀಗೆ ಸಿಗ್ತೀಯಾ ಅಂದ್ರೆ ನಾವೇನೋ ಒಂದ್ ಕತೆ ಹೇಳಿ ಬಾಸ್ ಕಿವಿಗೆ ಹೂ ಇಟ್ಟು ನಿನ್ನ ಮೀಟ್ ಆಗೇ ಆಗ್ತೀನಿ ಅಂತ ಹೇಳ್ದೆ. ಥ್ಯಾಂಕ್ಸ್ ಅಮ್ಮು. ಫ್ರೆಂಡ್ಶಿಪ್ ಅಲ್ಲಿ ಏನು ಥ್ಯಾಂಕ್ಸು ಮಣ್ಣು ಮಾಸಿ. ಸಿ ಯು ಸೂನ್. ಬಾಯ್. ಏ, ನೀನ್ ನಿಮ್ ಬಾಸ್ಗೆ ಬೈದಷ್ಟು ಈ ಜಗತ್ತಲ್ಲಿ ಯಾರಿಗೂ ಬೈದಿಲ್ಲ ಅಲ್ವಾ? ಈ ಜಗತ್ತಲ್ಲಿ ನಮ್ ಬಾಸ್ ಅಷ್ಟು ಇಲಿ ಮುತ್ತಿ ಏಲಿನ ಪಿಶಾಚಿ ಬೇರೆ ಯಾರು ಇಲ್ಲ ಕಣೆ. ಹಿ ಡಿಸರ್ವ್ ಇಟ್.